ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಬ್ಯಾಂಗ್ಳೂರು. ಫ್ರೆಂಡ್ಸ್, ಗೌರ್ಮೆಂಟ್ ಸ್ಕಾಲರ್ಶಿಪ್ ಲೈಕ್ SSB, NSP ಮೇಲೆ ವೀಡಿಯೋಸ್ ಮಾಡಿದ್ದೆ. ಓಕೆ, ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಮೇಲೆ ಯಾವುದೇ ವೀಡಿಯೋಸು ಮಾಡಿರಲಿಲ್ಲ. ಪ್ರೈವೇಟ್ ಸ್ಕಾಲರ್ಶಿಪ್ಸ್ ಬಗ್ಗೆ ಹೇಳಿ ಅಪ್ಲೈ ಮಾಡಬೇಕಂತ ತುಂಬ ಜನ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ಇವಾಗ ಟೈಮ್ ಟು ಅಪ್ಲೈ ಫಾರ್ ಪ್ರೈವೇಟ್ ಸ್ಕಾಲರ್ಶಿಪ್ಸ್. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಸ್ಕಾಲರ್ಶಿಪ್ ತುಂಬಾ ಒಳ್ಳೆ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ನೇಮ್ ಬಂದು ಪ್ರಜ್ಞಾ ಸ್ಕಾಲರ್ಶಿಪ್ ಅಂತ. ಓಕೆ, ಈ ಸ್ಕಾಲರ್ಶಿಪ್ ನೀವು ಇನ್ನೂ ಅಪ್ಲೈ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವಾಗಲೇ ಅಪ್ಲೈ ಮಾಡ್ಕೊಳ್ಳಿ. ಲಾಸ್ಟ್ ಡೇಟ್ ತುಂಬಾ ಹತ್ರ ಇದೆ. ಬೈ ಮಿಸ್ಟೇಕ್ ನಾನು ಲೇಟಾಗಿ ಅಬ್ಸರ್ವ್ ಮಾಡಿರೋದ್ರಿಂದ ಇವಾಗ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ಸ್ಪೆಷಾಲಿಟಿ ಏನಂದ್ರೆ, ಲೈಕ್ ನೀವು ಅಪ್ಲೈ ಮಾಡಿರೋರಿಗೆಲ್ಲ ಇಂಟರ್ವ್ಯೂಗೆ ಅವರು ಅಪ್ರೋಚ್ ಮಾಡ್ತಾರೆ. ಓಕೆ, ಅಪ್ಲೈ ಮಾಡಿದ್ಮೇಲೆ ಇಂಟರ್ವ್ಯೂ ಏನು ಅಪ್ರೋಚ್ ಮಾಡ್ತಾರೆ, ಅದರಲ್ಲಿ ನೀವು ಜೆನ್ಯೂನ್ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ. ಓಕೆ, ನೀವು ಏನಾದರೂ ಜೆನ್ಯೂನ್ ಇದ್ದೀರಾ, ಲೈಕ್ ನಿಮ್ಗೆ ಆಕ್ಚುಯಲ್ ರಿಕ್ವೈರ್ಮೆಂಟ್ ಇದೆ ಈ ಸ್ಕಾಲರ್ಶಿಪ್ ಅಂದ್ರೆ ಅವರು ಪಕ್ಕ ಕೊಡ್ತಾರೆ. ಸ್ಕಾಲರ್ಶಿಪ್ ಅಮೌಂಟ್ನ ನೀವು ಕೇಳಿದ್ರೆ ಲೈಕ್ 20K ಕೊಡ್ತಾರೆ. ಓಕೆ, 10K ಸ್ಟಾರ್ಟಿಂಗ್ ಮತ್ತೆ 10K ಎಂಡಿಂಗ್. ಓಕೆ, 2 ಕಂತಲ್ಲಿ ಕೊಡ್ತಾರೆ. ಅದು ಒಂದೇ ಸರಿ 20K ಕೊಡಲ್ಲ. ಅದನ್ನು ಇರ್ಲಿ, ಎಷ್ಟೇ ಬರಲಿ, ಅಮೌಂಟೇನೆ ನೀವು ಕಾಲೇಜ್ ಫೀಸ್ ಕಟ್ಬೋದು. ಅದು ಇದು ಏನಕ್ಕಾದ್ರೂ ಯೂಸ್ ಬಂದೇ ಬರುತ್ತೆ. ಮೆಸ್ ಬಿಲ್ ಕಟ್ಬೋದು. ಆ ರೀತಿ ತುಂಬಾ ಯೂಸ್ ಆಗೇ ಆಗುತ್ತೆ. ಕಮ್ಮಿ ಅಮೌಂಟ್ ಇದ್ರೂ ಅದು ಇಂಪಾರ್ಟೆಂಟೇನೆ. ಓಕೆ, ಅದಕ್ಕೋಸ್ಕರ ಇನ್ಫಾರ್ಮೇಶನ್ ಕೊಡ್ತಿರೋಂಥದ್ದು. ಓಕೆ, ಒಂದಷ್ಟು ಫೀಚರ್ಸ್ ಈ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬೇಕು. ಓಕೆ, ಅದನ್ನ ನಾರ್ಮಲ್ ಆಗಿ ಒಂದು ಪ್ರೆಸೆಂಟ್ ಮಾಡಿ ಒಂದು ಸ್ಕ್ರೀನ್ ಶಾಟ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಈ ಸ್ಕಾಲರ್ಶಿಪ್ನ ಹೇಗೆ ಅಪ್ಲೈ ಮಾಡೋದು, ಪ್ರತಿಯೊಂದು ಆ ರೀತಿ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡಲ್ಲ. ಅಪ್ಲೈ ನೀವೇ ಮಾಡಬೇಕಾಗುತ್ತೆ. ನೋ ಸ್ಪೂನ್ಸ್ ಫೀಡಿಂಗ್ ಅಂಡ್ ಆಲ್. ಓಕೆ, ನಾವು ಕಾಮನ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ, ಈ ಸ್ಕಾಲರ್ಶಿಪ್ ಇದೆ, ಅಪ್ಲೈ ಮಾಡ್ಕೊಳ್ಳಿ ಅಂತ. ನೀವು ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಮಧ್ಯದಲ್ಲಿ ಪ್ರಾಬ್ಲಮ್ ಆಯಿತು, ಏನು ಅಪ್ಲೈ ಮಾಡಬೇಕು, ಏನು ಡಾಕ್ಯುಮೆಂಟ್ ಹಾಕಬೇಕು, ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಕಮೆಂಟ್ ಸೆಷನ್. ಇಟ್ಸ್ ಓಪನ್ ಫಾರ್ ಎವ್ರಿ ಒನ್. ಬಟ್ ನೀವು ಅಪ್ಲೈ ಹೇಗೆ ಮಾಡೋದು, ಲೈಕ್ ಒಂದೊಂದು ಸ್ಟೆಪ್ನು ನೀವು ಕೇಳ್ತೀರಾ ಅಂದರೆ ಅದೆಲ್ಲ ಇನ್ಫಾರ್ಮೇಶನ್ಸು ಎಲ್ಲ ಲೈಕ್ ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ ಬರಲ್ಲ ಅದು. ಓಕೆ, ಅದಕ್ಕೋಸ್ಕರ ಈ ಸ್ಕಾಲರ್ಶಿಪ್ ಹೇಗೆ ಅಪ್ಲೈ ಮಾಡೋದು ಅದೆಲ್ಲ ಹೇಳೋಕ್ಕಾಗಲ್ಲ. ಈ ಸ್ಕಾಲರ್ಶಿಪ್ ಹೇಗಿರುತ್ತೆ, ಲೈಕ್ ಯಾರಿಗೆ ಸಿಗುತ್ತೆ, ಎಷ್ಟು ಇನ್ಕಮ್ ಇರಬೇಕು, ಪ್ರತಿಯೊಂದು ಆ ರೀತಿ ಇನ್ಫಾರ್ಮೇಶನ್ಸ್ನೆಲ್ಲ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅಪ್ಲೈ ಎಲ್ಲ ನೀವೇ ಮಾಡ್ಕೊಳ್ಳಿ. ಓಕೆ, ಏನಾದರೂ ಮಧ್ಯದಲ್ಲಿ ಸ್ಟಕ್ ಆಗಿದ್ದೀರಾ ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಇವಾಗ ಫೀಚರ್ಸ್ ಯಾರ್ಯಾರು ಅಪ್ಲೈ ಮಾಡ್ಬೋದು, ಇನ್ಕಮ್ ಎಷ್ಟು ಬೇಕು, ಎಷ್ಟು ಕೊಡ್ತಾರೆ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಓಕೆ, ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ, ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಓಕೆ, ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈ ಮಾಡೋದು, ಲೈಕ್ ಅಪ್ಲೈ ಮಾಡೋಕೆ ಹೇಗೆ ವೆಬ್ಸೈಟ್ಗೆ ಹೋಗೋದು ಅದೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಎಡುಸೈಟ್ ಪ್ರಜ್ಞಾ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಬೇಕು. ಅದಾದ್ಮೇಲೆ ಇಲ್ಲಿ ನಿಮಗೆ ಒಂದಷ್ಟು ಫೀಚರ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಕೊಳ್ಳಿ. ಓಕೆ, ಇಲ್ಲಿ ಕ್ಯಾಂಡಿಡೇಟ್ಸ್ ಶುಡ್ ಅಪ್ಲೈ ಥ್ರೂ ಈ ಪೋರ್ಟಲ್ ಏನಿದೆ, ಈ ವೆಬ್ಸೈಟು, ಅದ್ರ ಮೂಲಕನೇ ನೀವು ಅಪ್ಲೈ ಮಾಡಿ. ಈ ಬಡಿ ಫಾರ್ ಸ್ಟಡಿ ಇಲ್ಲ ಗ್ಲೋಬಲ್ ಪೋರ್ಟಲ್ ಏನೇನಿರುತ್ತೆ ಅದ್ರ ಮೇಲೆ ಅಪ್ಲೈ ಮಾಡೋಕೆ ಹೋಗಬೇಡಿ ಪ್ಲೀಸ್. ಓಕೆ, ಈ ಪೋರ್ಟಲಲ್ಲೇ ಅವ್ರದ್ದು ಅಫಿಷಿಯಲ್ ಪೋರ್ಟಲಲ್ಲೇ ಬಂದು ಅಪ್ಲೈ ಮಾಡಿ. ಏನೇನು ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡು, ಲೇಟೆಸ್ಟ್ ಮಾರ್ಕ್ಸ್ ಕಾರ್ಡು, ಪೇರೆಂಟ್ಸ್ ಸ್ಯಾಲ್ರಿ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟು. ಓಕೆ, ಡೀಟೇಲ್ಸ್ ಆಫ್ ಫೀ ಟು ಬಿ ಪೇಯ್ಡ್, ಇದೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಓಕೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತೂ ತುಂಬ ಇಂಪಾರ್ಟೆಂಟು. ನೀವು ನಿಮ್ಮದು ಎಷ್ಟೆಷ್ಟು ಅಮೌಂಟ್ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಜೆನ್ಯೂನಿಟಿನ ಬ್ಯಾಂಕ್ ಸ್ಟೇಟ್ಮೆಂಟು ತೋರಿಸ್ಕೊಡುತ್ತೆ. ಸೊ ಅವರು ಅದನ್ನ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಸೊ ಅದೊಂದು ಇಂಪಾರ್ಟೆಂಟು ನೋಡ್ಕೊಳ್ಳಿ. ಮತ್ತು ಪೇರೆಂಟ್ಸು ಮಂತ್ಲಿ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 30K. ಓಕೆ, 30K ಮೇಲಿತ್ತು ಅಂದರೆ ಒಂದು ಸ್ವಲ್ಪ ಕಷ್ಟ ಸಿಗೋದು. ಬಟ್ ನೀವು ಆಕ್ಚುಲ್ ಆಗಿ ತುಂಬ ರಿಕ್ವೈರ್ಮೆಂಟ್ ಇದೆ ಅಂದರೆ ಯು ಕ್ಯಾನ್ ಆಸ್ಕ್ ದೆಮ್. ಓಕೆ, ಮತ್ತು ರೆಸಿಡೆಂಟ್ ಆಫ್ ಕರ್ನಾಟಕ, ರ್ಯಾಂಕಿಂಗ್ ಶುಡ್ ಬಿ 25,000 ಒಳಗಡೆ ಇರಬೇಕು CET ರ್ಯಾಂಕಿಂಗ್, ಮತ್ತು ನೀಟ್ ರ್ಯಾಂಕ್ 60,000 ಒಳಗಡೆ ಇರಬೇಕು. ಓಕೆ, ಕಾಲೇಜ್ ಫೀಸ್ ಬಂದು 70K ಒಳಗಡೆ ಇರಬೇಕು. ಮತ್ತು ಇದು ಎಕ್ಸಾಮ್ ಬಗ್ಗೆ ಏನು ಹೇಳಿದ್ದಾರೆ, ಇದು 12th ಒಳಗಡೆ ಏನಿರ್ತಾರೆ ಸ್ಟೂಡೆಂಟ್ಸ್ ಅವ್ರಿಗಷ್ಟೇ. ಈ ಎಕ್ಸಾಮ್ ಏನಿರಲ್ಲ, ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. ಮತ್ತು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ದು ಅವ್ರದ್ದಷ್ಟೇ ಇಂಟರ್ವ್ಯೂ ಇರುತ್ತೆ, ಪೇರೆಂಟ್ಸ್ ಇಂಟರ್ವ್ಯೂ ಏನಿರಲ್ಲ. ಓಕೆ, ಮತ್ತು ಇನ್ಕಮ್ ಬಗ್ಗೆ ಎಲ್ಲ ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಗೊತ್ತಿದೆ. ಇಷ್ಟೆಲ್ಲ ಆದಮೇಲೆ ನಿಮಗೆ 20K ಸ್ಕಾಲರ್ಶಿಪ್ ಕೊಡ್ತಾರೆ. ಮತ್ತು ಇಂಟರ್ವ್ಯೂ ಬಂದು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ.
ಏನಕ್ಕೆ ಅಂದರೆ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್ ಆಯ್ತಾ ಇಲ್ವಾ ಅಂತ ಅವ್ರು ಚೆಕ್ ಮಾಡ್ತಾರೆ. ನಿಮಗೆ ಆ್ಯಕ್ಚುಲ್ ಆಗಿ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ಅವರು ಕ್ಯಾನ್ಸಲ್ ಮಾಡ್ತಾರೆ. ಓಕೆ, ಅದು ರಿಕ್ವೈರ್ಮೆಂಟ್ ಆಯ್ತಾ ಇಲ್ಲ ಅಂತ ಮೇಯ್ನ್ ಆಗಿ ಬ್ಯಾಂಕ್ ಸ್ಟೇಟ್ಮೆಂಟಿಂದನೇ ಗೊತ್ತಾಗೋಂಥದ್ದು. ಸೊ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟು ತುಂಬ ಇಂಪಾರ್ಟೆಂಟು. ಓಕೆ, ಈಗ ನೆಕ್ಸ್ಟು ನೀವು ಈ ವೆಬ್ಸೈಟಲ್ಲಿ ಕೆಳಗಡೆ ಬಂದರೆ ನಿಮಗೆ ಅಪ್ಲೈ ಅಂತ ಇರುತ್ತೆ. ಓಕೆ, ಅಪ್ಲೈ ನಾವು ಅಂತ ಈ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿ ನೀವು ಇನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟು ಮೊಬೈಲ್ ನಂಬರ್ ಹಾಕಿ OTP ತೊಗೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಬರುತ್ತೆ, ಅದ್ರ ಥ್ರೂ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ ಅನಿಸುತ್ತೆ ಮೋಸ್ಟ್ ಆಫ್ ದಿ ಇನ್ಫಾರ್ಮೇಷನ್. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಇದೇ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ. ಸಿಗೋಂಥ ಸ್ಕಾಲರ್ಶಿಪ್ನ ಏನಕ್ಕೆ ಬಿಡ್ತೀರಾ ಅಲ್ವಾ? ಕಮ್ಮಿ ಅಮೌಂಟ್ ಆದ್ರೂ ಸಿಕ್ಕಿದ್ರೆ ಒಳ್ಳೇದಲ್ವಾ? ಕಾಲೇಜ್ ಫೀಸ್ ಅದು ಇದು ಏನಾದರೂ ಕಟ್ಕೋಬೋದು. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ಹಾಗೆ ಇನ್ಫಾರ್ಮೇಷನ್ಸ್ ಅದು ಇದು ಎಲ್ಲ ಹೇಳ್ತಾ ಹೋಗ್ತೀನಿ. ಓಕೆ, ಬಾಯ್.